ಸರ್ ಇದ್ರ ಜೊತೆ ಸರ್ 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ ಆ್ಯಂಡ್ ನಾನು ವಿಶ್ವ ಭಾಳ ಹತ್ರದಿಂದ ನೋಡಿದ್ದೀನಿ ರೀ. ಅಂದರೆ ಎಷ್ಟು ಅವರಿಗೂ ಡಾಕ್ಟ್ರೇಟ್ ಬಂತು ಆಗ್ತಾ ನಾನು ರಾಮಶಾಮ ರಿಲೀಸ್ ಆಗಿತ್ತು. ಅವರು ಡಾಕ್ಟ್ರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್. ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟ್ರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟ್ರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ. ಮೆಮರಿ ಅಂದರೆ ಈಗ ಶೇಕ್ಸ್ಪಿಯರ್ ಅಂದರೆ ನಮ್ಗೆ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ಬಟ್ ಈ ಸ್ಮಾರಕ ಅನ್ನೋದು ಇದೆಯಲ್ಲ, ಅದೊಂದು ಸಾಮೂಹಿಕ ನೆನಪು. ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಸ್ಟುಡಿಯೋ ಅಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಸಹಜ. ಬಟ್ ಏನು ಮಾಡೋದು, ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ದಾರೆ. ಅದು ಭಾಳ ನ್ಯಾಯವಾದ ಕೆಲಸ, ಭಾಳ ಹಚ್ಕೊಡ, ವಿ ಕ್ಯಾನ್ ಕಂಪ್ಲೇಂಟ್ ಅಟ್ ಆಲ್. ಅವ್ರ ಕಡೆ ಭಾಳ ಪರ್ಫೆಕ್ಟಾಗಿ ನ್ಯಾಯವಾಗಿ ಮಾಡಿದ್ರು ಅದನ್ನು. ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ದೀನಿ, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಆ ಥರ ಆದರೆ ಭಾರತೀಯಮ್ಮ ಆಗಲಿ, ಆ ಕುಟುಂಬ ಆಗಲಿ, ಅಭಿಮಾನಿಗಳು, ಸಂಬಂಧಪಟ್ಟವ್ರು ಎಲ್ಲರೂ ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಸರ್ ಅದು ಗಂಭೀರವಾಗಿ ಆಗ್ಬೇಕು ಸರ್. ವಿಷ್ಣುವರ್ಧನ್ ಅಂದ್ರೆ ಗಾಂಭೀರ್ಯ ಸರ್, ಅವ್ರ ಗಾಂಭೀರ್ಯ ಅದೇನಾದರೂ ಗಂಭೀರವಾಗಿ, ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತಾಗಿ ನಡೆದು ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ನಾನು ಎಲ್ರಿಗೂ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ ಅವರಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ನಿಮ್ದಾಗಿಸ್ಕೊಳ್ಳಿ. ನಿಮ್ಮಲ್ಲಿ ಅನ್ನೋರು ಏನು ಇಷ್ಟ ಅದನ್ನು ನಿಮ್ದಾಗಿಸ್ಕೊಳ್ಳಿ. ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ. ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಇಷ್ಟವಾದ ಅವರ ಗಾಂಭೀರ್ಯ. ಆ ವಿಷಯ ಅದು ಏನೇ ಆಗಲಿ ಸ್ಮಾರಕ ಭಾಳ ಗಂಭೀರವಾಗಿ ನಡಿಬೇಕು, ಸ್ಮೂತಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಅಲ್ಲಲ್ಲ, ಅದೇ ಸ್ಕ್ರಿಪ್ಟ್ ಅಲ್ಲ ಸರ್, ಅದು ಎಲ್ಲರ ಕಡೆ ಬರ್ತಾ ಇರ್ತದೋ. ಅದೇನಾಯ್ತು ಪಾಪ, ಆಪ್ತಮಿತ್ರ 1 ಒಂದು ಟ್ರಾಜಿಡಿ ಆಯಿತು, ಆಪ್ತಮಿತ್ರ 2 ಇನ್ನೊಂದು ಟ್ರಾಜಿಡಿ ಆಯಿತು. ಹಾಗಾಗಿ ಆಪ್ತಮಿತ್ರ 3 ಅಂತ ಪ್ರಸ್ತಾಪ ಬಂದಾಗಲ್ಲ ಈ ಥರ ವಿಷಯ ನಡೀತಾ ಇರುತ್ತೆ. ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್, ಅದೊಂದು ಸ್ಕ್ರೀನು, ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು, ಅದಕ್ಕಷ್ಟೇ ಮುಖ್ಯತ್ವ ಕೊಡಬೇಕು ನನಗನ್ಸುತ್ತೆ. ಸರ್ ಅಂಥದ್ದು ಕತೆ ಏನಾದರೂ ಬಂದಿದೆಯಾ? ಇಲ್ಲ, ಮಧ್ಯದಲ್ಲಿ ಒಂದ್ಸಲ ಬಂತು, ಆಪ್ತಮಿತ್ರ 2 ಟೈಮಲ್ಲಿ ಬಂದಿತ್ತು ಅದು. ಬಟ್ ಆಪ್ತಮಿತ್ರ ಆದಮೇಲೆ ನಾವು ಮಾಡ್ತಿರುವಂಥ ಹಾರರ್ ಫಿಲ್ಮ್ ಅಂದರೆ ದೈಜಿನೇ. ಮಧ್ಯದಲ್ಲಿ ಬೈರಾದೇವಿ ಒಂದು ಟ್ರೈ ಮಾಡಿದ್ವಿ, ಅದು ಬೇರೆ ಥರ ರೋಲ್ ಇತ್ತು. ದೈಜಿ ಇಸ್ ಪ್ಯೂರ್ ಹಾರರ್ ಅದು. ಹೌದು, ಇಲ್ಲ, ಇದು ದೈಜಿಯಲ್ಲಿ ನನಗೆ ಭಾಳ ಇಷ್ಟವಾದ ವಿಷಯ ಹೌದು, ಅದು ಹಾರರ್ ಫಿಲ್ಮು. ನೀವು ಟಿಪಿಕಲ್ ಹಾರರ್ ಫಿಲ್ಮಲ್ಲಿ ನಿಮ್ಗೆ ಆಗಾಗ ಭಯ ಹುಟ್ಟಿಸ್ತಾರಲ್ಲ, ಸ್ಕೇರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ದಿನದ ಇಲ್ಲೇನೋ ಬಂತು ಅಂತ ಏನೋ, ಅದೆಲ್ಲ ನಡೆಯುತ್ತೆ, ಇಲ್ಲೂ ನಡೆಯುತ್ತೆ, ಅದೆಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ದಾಟಿ ಇದರಲ್ಲಿ ಒಂದು ವಿಷಯ ಇದೆ. ಅದು ನಾನು ಯಾವ ಹಾರರ್ ಫಿಲ್ಮಲ್ಲಿ ನೋಡದೆ ಇರುವಂಥ ಒಂದು ಹೊಸ ವಿಷಯ ಇದೆ ಅದರಲ್ಲಿ. ಆ್ಯಂಡ್ ಆಕಾಶ್ ಹೇಳಿದ್ರಲ್ಲ ಆ ಕೊನೆ ಕ್ಲೈಮ್ಯಾಕ್ಸ್ ನಾನೇನೋ ಒಂದು ಹೇಳಿದ್ದೀನಿ ಅಂತ, ಅದು ನನಗೆ ಭಾಳ ಇಷ್ಟವಾದ ವಿಷಯ. ಅದು ಪರಿಣಾಮಕಾರಿಯಾಗಿ ಮೂಡ್ ಬಂದರೆ ಅದನ್ನು ನಾವು ಶೂಟ್ ಮಾಡಿದ, ಅದು ಇನ್ನೊಂದು ಭಾಳ ದೊಡ್ಡ ಸಂದೇಶ. ಅದು ಡಾಕ್ಟ್ರೇಟ್ ಅಲ್ಲಪ್ಪ, ಅದು ಇಲ್ಲಲ್ಲ, ಡಾಕ್ಟ್ರೇಟ್ ಸಿಕ್ಕಿ 1 ವರ್ಷದಲ್ಲಿ ಆಗ್ತದೆ. ಈಗ ನಡೆದಿರೋದು ಆಸ್ಟಿನ್ ಟೆಕ್ಸಸಲ್ಲಿ, ಅಮೆರಿಕಾದಲ್ಲಿ August 23 ರಮೇಶ್ ಅರವಿಂದ್ ಡೇ ಅಂತ ಆ ಸಿಟಿಯ ಮೇಯರ್ ಅನೌನ್ಸ್ ಮಾಡಿದ್ದಾರೆ. ಸೊ ಡಾಕ್ಟ್ರೇಟ್ ಅಲ್ಲ ಅದು, August 23 ರಮೇಶ್ ಅರವಿಂದ್ ಡೇ ಅಂತ ಆಗಿದೆ.